ಭಕ್ತಿಯಿಂದ ಭಗವಂತನ ನಾಮದ ಸಂಕೀರ್ತನವನ್ನು ಮಾಡಿದರೆ, ನಾಮ ಸ್ಮರಣೆ ಮಾಡಿದರೆ, ಅವನ ಗುಣಗಳ ಪ್ರೀತಿಪೂರ್ವಕವಾದ ಅನುಸಂಧಾನವನ್ನು ಮಾಡಿದರೆ ಅವನಿಗೆ ಯಮದರ್ಶನ ಇಲ್ಲ ಅಂತ. ಏನು ನೀವು ಸುಮ್ಮನೆ ಹೇಳ್ತೀರಿ, ಎಲ್ಲ ನಾಮಸ್ಮರಣೆ ಮಾಡಿದರೂ ಸರಿ, ಶಾಸ್ತ್ರ ಪಾಠ ಪ್ರವಚನ ಮಾಡಿದರೂ ಸರಿ, ಎಲ್ಲರೂ ಒಂದು ದಿವಸ ಸಾಯ್ತಾರೆ, ನರಕಕ್ಕೂ ಹೋಗ್ತಾರೆ, ಸ್ವರ್ಗಕ್ಕೂ ಹೋಗ್ತಾರೆ, ಎಲ್ಲ ಮಾಮೂಲು ಇರ್ತದೆ, ಏನು ವಿಶೇಷ ಹಾಗೆ ಹೇಳ್ತೀರಿ ನೀವು ಅವರು ಯಮಲೋಕಕ್ಕೆ ಹೋಗೋದಿಲ್ಲ ಅಂತ. ನಿಜವಾದ ಭಕ್ತಿಯಿಂದ ನಾಮ ಸಂಕೀರ್ತನ ಮಾಡಿದ್ದೇ ಆದರೆ ಸರ್ವಥಾ ಯಮಲೋಕಕ್ಕೆ ಹೋಗೋದಿಲ್ಲ, ಮೋಕ್ಷಕ್ಕೆ ಹೋಗೋದು ನಿಶ್ಚಿತ. ಆ ನಿಜವಾದ ಭಕ್ತಿ ಅಂದರೆ ಯಾವುದು? ಪೂರ್ಣ ಕೇಳಿದ ಮೇಲೆ ಚಪ್ಪಾಳೆ. ನಿಜವಾದ ಭಕ್ತಿ ಅಂದರೆ ಯಾವುದು? ಅತಿ ಪರಿಪಕ್ವ ಭಕ್ತಿ, ಅದು ನಿಜವಾದ ಭಕ್ತಿ. ಆ ಅತಿ ಪರಿಪಕ್ವ ಭಕ್ತಿ, ನಿಜವಾದ ಭಕ್ತಿ, ಯಾವುದೇ ಒಂದು ಶಬ್ದಕ್ಕೂ ಅತೀ ಮುಖ್ಯವಾದ ಅರ್ಥ ಯಾವುದೋ ಅದನ್ನೇ ಮೊದಲು ತಗೊಳ್ಬೇಕು. ಮುಖ್ಯವಾದ ಅರ್ಥ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅಂದರೆ ಆಮೇಲೆ ಆ ಮುಖ್ಯವಾದ ಅರ್ಥ. ಭಕ್ತಿ ಅಂದರೆ ಅತೀ ಮುಖ್ಯವಾದ ಭಕ್ತಿ, ಅತಿ ಪರಿಪಕ್ವ ಭಕ್ತಿ. ಆ ಅತಿ ಪರಿಪಕ್ವ ಭಕ್ತಿ ಅಂದರೆ ಯಾವಾಗ ಬರುತ್ತೆ ಗೊತ್ತಾ? ಅದು ಭಗವಂತನ ಅಪರೋಕ್ಷ ಜ್ಞಾನವಾದ ಮೇಲೇ ಬರೋದು. ಜ್ಞಾನವಾದ ಎರಡನೇ ಕ್ಷಣಕ್ಕೂ ಬರೋದಲ್ಲ. ಅದು ಭಗವಂತನ ಅಪರೋಕ್ಷ ಜ್ಞಾನ ಎಲ್ಲ ಆದ ಮೇಲೆ, ಪ್ರಾರಬ್ಧ ಕರ್ಮಭೋಗ ಎಲ್ಲ ಆದ ಮೇಲೆ ಇನ್ನೇನು ಅತಿ ಪರಿಪಕ್ವ ಭಕ್ತಿ ಬಂತು ಅಂದರೆ ಎರಡನೇ ಕ್ಷಣಕ್ಕೆ ಪ್ರಸಾದ, ಅತ್ಯರ್ಥ ಪ್ರಸಾದ, ಅದರಿಂದ ಮೋಕ್ಷಣೆ. ಅತಿ ಪರಿಪಕ್ವ ಭಕ್ತಿ, ಅದರ ಮುಂದಿನ ಕ್ಷಣದಲ್ಲಿ ಪರಮಾತ್ಮನ ಅತ್ಯರ್ಥ ಪ್ರಸಾದ, ಅದರ ಮುಂದಿನ ಕ್ಷಣದಲ್ಲಿ ಲಿಂಗಭಂಗ, ಮೋಕ್ಷಣೆ. ಅಂತಹ ಭಕ್ತಿಯನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ತಾದೃಶ ಭಕ್ತಿಪೂರ್ವಕವಾದ ನಾಮ ಸಂಕೀರ್ತನ ಮಾಡಿದರೆ ಕೂಡಲೇ ಮೋಕ್ಷವೇ ಆಗುತ್ತೆ, ಇದರೊಳಗೆ ಸಂಶಯವೇ ಇಲ್ಲ. ಅಜಾಮಿಲನಿಗೂ ಹಾಗಾಗಿಲ್ಲ ನೋಡಿದರೆ. ನಿಜವಾಗಿ ಅವನಿಗೆ ಸಾಮಾನ್ಯ ಭಕ್ತಿ ಇರೋಣದರಿಂದ ವಿಷ್ಣುದೂತರು ಬಂದರು, ಯಮದೂತರನ್ನು ಓಡಿಸಿದರು, ಮತ್ತೆ ಹರಿದ್ವಾರದಲ್ಲಿ ಅವನು ಸಾಧನೆ ಮಾಡಿ ಮುಂದೆ ನಿಧಾನವಾಗಿ ಮೋಕ್ಷಕ್ಕೆ ಹೋಗ್ತಾನೆ, ಬೇಗ ಹೋಗುವುದಿಲ್ಲ. ಆದರೆ ಅತಿ ಪರಿಪಕ್ವ ಭಕ್ತಿಯಿಂದ ದೇವರ ನಾಮ ಸಂಕೀರ್ತನ ಮಾಡಿದ್ದೇ ಆದರೆ ಕೂಡಲೇ ಮೋಕ್ಷವಾಗ್ತದೆ ಎನ್ನುವುದರೊಳಗೆ ಸಂಶಯವೇ ಇಲ್ಲ. ಇನ್ನು ಅಷ್ಟು ಅತಿ ಪರಿಪಕ್ವ ಭಕ್ತಿಯನ್ನು ಇನ್ನೂ ಮುಟ್ಟಿಲ್ಲ ಅಂತಾದರೆ, ಸಾಮಾನ್ಯ ಭಕ್ತಿ ಇದ್ದವರ ದೃಷ್ಟಿಯಲ್ಲಿ ವಿಚಾರ ಮಾಡಿದರೆ ಅಲ್ಪ ಸ್ವಲ್ಪ ಭಕ್ತಿ ಇದ್ದರೂ ಸಾಕು. ಭಕ್ತಿ ಇರಬೇಕು. ದೇವರು ಸರ್ವೋತ್ತಮ, ನಾನು ಅವನ ದಾಸ, ಅವನು ನನಗೆ ಅನಂತ ಉಪಕಾರ ಮಾಡಿದ್ದಾನೆ ಎನ್ನುವುದಕ್ಕೆ ಒಂದು ಪ್ರೀತಿ ಇಷ್ಟಿದ್ದರೆ ನಿಶ್ಚಿತವಾಗಿಯೂ ಪರಮಾತ್ಮ ಯಮಲೋಕದ ಭಯವನ್ನು ದೂರ ಮಾಡುವ ಕಾಲ ಹತ್ತಿರ ಬಂದಿದೆ ಅಂತ ಅರ್ಥ.